ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೀಕ್ಷಾ ಅವರ ಮನೆಗೆ ಹೋಗ್ತಿದ್ದೀವಿ. ಕಾರಣ ಏನಂತ ಮುಂದೆ ಬನ್ನಿ ತಿಳ್ಕೊಳ್ಳೋಣ. ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ದೀಕ್ಷಿತ್ ನಮ್ಮ ಗನುಗೆ ಎಕ್ಸ್ಟ್ರಾ ಲಗೇಜ್ ಆಗಿ ಗೈಸ್ ಇಂದ್ರಾನಗರಲ್ಲಿ ಬಂದು ಇಳ್ಕೊಂಡು ಯಾವ ಬಸ್ ಹತ್ಬೇಕಂತ ಗೊತ್ತಾಗ್ತದೆ. ಫುಲ್ ಕಂಗಾಲಾಗಿ ಕಾಯ್ತಾ ಇದೀವಿ. ಈ ತರ ಆಗಿರುತ್ತಲ್ವಾ, ನಮಗೆ ಗೊತ್ತೇ ಇಲ್ದಲೇ ಇರೋ ಏರಿಯಾದಲ್ಲಿ ಕೆಲವೊಂದ್ಸತಿ ಬಂದ್ಬಿಟ್ರೆ ಯಾವ ಬಸ್ಸು ಏನು ಗೊತ್ತಾಗಲ್ಲ. ಒಂದೊಂದ್ಸತಿ ಭಯ ಆಗ್ಬಿಡುತ್ತೆ, ಕಳ್ದೋಗ್ಬಿಟ್ವೇನಪ್ಪ ಅಂತ. ಬಸ್ ಬರೋದ್ ತಡ ಆದ್ರೂ ಕೊನೆಗೂ ಬಸ್ ಬಂತು. ಸೊ ಬಸ್ ಹತ್ಕೊಂಡು ಅಂದ್ರಳ್ಳಿ ಸ್ಟಾಪಿಗೆ ಬಂದು ಇಳ್ಕೊಂಡ್ವಿ. ಇಟ್ಸ್ ಅ ಡ್ರೋನ್ ಶಾಟ್ ಗೈಸ್. ಇಲ್ಲಿ ಯಾರ್ದು ಮದುವೆ ನಡೀತೈತೆ ಗೈಸ್. ಬಸ್ ಸ್ಟಾಪ್ ಇಂದ ಮನೆವರೆಗೂ ಕರ್ಕೊಂಡು ಹೋಗಕ್ಕೆ ದೀಕ್ಷಾ ಅವ್ರು ಬಂದಿದ್ದಾರೆ. ನಮಸ್ಕಾರ ದೀಕ್ಷಾ ಅವರೇ. ನಮಸ್ಕಾರ ಕೀರು ಅವರೇ. ನಾನೇನು ಇಲ್ಲಿ ಕುತ್ಕೊಬೇಕಾ? 3 ಜನ ಹೋಗಿದ್ದೀವಿ, ಕುತ್ಕೊಳ್ರಿ. ಡ್ರೈವರ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ ನಂಬಿಕೆ ಇಡಿ. ಈ ರೇಂಜ್ಗೆಲ್ಲ ಡ್ರೈವಿಂಗ್ ಸ್ಕಿಲ್ಸ್ ಕಲ್ತೋಳಂದ್ರೆ ನಮ್ ದೀಕ್ಷಾ ರೇಸಿಂಗ್ ಬಿಟ್ಬಿಡ್ಬೋದಿತ್ತು. ದೀಕ್ಷಾ ನೀನಾ? ನಮಸ್ಕಾರ ಚಂದು ಅವ್ರಿಗೆ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ಇಷ್ಟು ಮಾತ್ರ. ನಮಸ್ಕಾರ ಚಿನ್ನು ಅವ್ರಿಗೆ. ಗೈಸ್, ನಮ್ ದೀಕ್ಷಾ ಈಗ ಕತೆ ಓದಿಸ್ತಾರಂತೆ, ದೇವಿ ಕತೆ. ಅದಕ್ಕೆ ನಮ್ನ ಮನೆಗೆ ವೆಲ್ಕಮ್ ಮಾಡಿದ್ದಾರೆ. ಸೊ ಅವರು ನೀರ್ ಕುಡಿಯಕ್ಕೆ ಕೊಟ್ಟಿರೋಂತಹ ವೆಸಲ್ ಇದು. ಇವತ್ತಿನ ವಿಷಯ ಏನಂದ್ರೆ ದೀಕ್ಷಾರ್ ಮನೇಲಿ ದೇವಿ ಕತೆ ಓದಿಸ್ತಾ ಇದ್ದಾರೆ. ಅದಕ್ಕೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ಲು. ನಾವೆಲ್ಲ ಬಂದಿದ್ದೀವಿ ಗೈಸ್. ಬನ್ನಿ ಕತೆ ಹೇಗೆ ಓದ್ತಿದ್ದಾರೆ ಕೇಳೋಣ. ರತ್ನಕಾಂತಿಯು ನಿನ್ನ ಮುತ್ತಿನ ಬೊಟ್ಟು ಬೆಳಕನ್ನು ನಿನ್ನ ನಿನ್ನ ಭರಣ ಸುಂದರವ ನಿನ್ನ ಕಾಲಂದು ಗೆಜ್ಜೆಯು ನಿನ್ನಗೆ. ಗೈಸ್, ಊಟಕ್ಕೆ ಮಾತ್ರ ಕರೆಕ್ಟಾಗಿ ಎಲ್ಲರೂ ಬಂದ್ಬಿಟ್ಟು ನಮ್ ದೀಕ್ಷಾ ಅವ್ರ ಮಾಮ ನೋಡ್ರಿ ಹಪ್ಳ ಬಡಿಸ್ತಾವ್ರೆ. ಗೋವಿಂದ ಅನ್ಬಿಟ್ಟೆ ಊಟ ಮಾಡ್ಬೇಕಂತ. ಯಾರು ಹಂಗೆ ತಿನ್ಬಾರ್ದು. ಗೋವಿಂದ. ಎಲ್ಲರೂ ಊಟ ಮಾಡ್ತಾವ್ರೆ ಗೈಸ್. ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ನೋಡಿ ಗೈಸ್, ಇಲ್ಲಿ ಸಿಕ್ಕಿಲ್ಲ. ನೋಡಿ ಗೈಸ್, ಇನ್ನು ಇಲ್ಲೇ ಇದೀವಿ. ನೋಡಿ ಗೈಸ್, ಎಲ್ಲಕ್ಕಿಂತನೆಲ್ಲ ನನ್ನನ್ನ ನನ್ನ ಫ್ರೆಂಡ್ ಆದಂತ ಧನು ಅವರೇ ಆಡ್ಕೊಂಡ್ರೆ ಇನ್ನು ಎಂಕರೇಜ್ ಮಾಡೋರು ಯಾರು ಗೈಸ್? ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು. ನಂತರ ಊಟ ಮುಗಿಸ್ಕೊಂಡು ಆಂಟಿ ಜೊತೆ ನಾವು ಸ್ವಲ್ಪ ಹೊತ್ತು ಕತೆ ಓದಿ ಹಾಗೆ ದೇವಿ ಹಾಡುಗಳನ್ನ ಹಾಡಿ ವಾಪಸ್ ಮನೆಗೆ ಹೊರಡೋ ಸಮಯ ಆಗಿದ್ರಿಂದ ಮನೆಗೆ ಹೊರಟ್ವಿ. ಕಾಳಿಯನು ವೈದನು ಕಡಿದ ಖಡ್ಗದಿ ನಾರಸಿಂಹೆಯ ಮುಡಿಯ ನೆರಗಿದ ನಾರ. ಅಂತೂ ಇಂತೂ ನೀಟಾಗಿ ದೇವಿ ಕತೆನ ಆಂಟಿ ಜೊತೆ ಸೇರಿ ಓದಿ ಸಾಂಗ್ ಆಡಿ ಆರಾಮಾಗಿ ಊಟ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಏನಾದರೂ ಒಂದು ಟ್ರಿಪ್ ಇರಲಿ ಅಥವಾ ಫಂಕ್ಷನ್ ಇರಲಿ, ಇವತ್ತು ನಾನು ಬರಲ್ಲ ಬಿಸಿ ಅಂತ ಹೇಳೋ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಪೂಜೆ ಅಟೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ.